ನಿನ್ನೆ ಕ್ಲಾಸ್ ಒಳಗಡೆ ನಾವು ಈ ಚಾರ್ಟ್ ಅನ್ನ ನೋಡಿದ್ವಲ್ಲ. ಸೊ ಫೈನಾನ್ಷಿಯಲ್ ಮಾರ್ಕೆಟ್ ನ 4 ಭಾಗಗಳನ್ನಾಗಿ ವಿಂಗಡಿಸಬಹುದಲ್ಲ. ಸೊ ನಾಲ್ಕು ಮೇಜರ್ ಕ್ಯಾಟಗರೀಸ್ ಬರ್ತಾವೆ. ಒಂದು ಫೈನಾನ್ಷಿಯಲ್ ಇಂಟರ್ಮಿಡಿಯರೀಸ್. ಯಾರು ಫೈನಾನ್ಷಿಯಲ್ ಇಂಟರ್ಮಿಡಿಯರೀಸ್ ಒಳಗಡೆ ಅಂತಂದ್ರೆ ಬ್ಯಾಂಕ್ಸ್, ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್, ಮ್ಯೂಚುವಲ್ ಫಂಡ್ಸ್ ಅಂಡ್ ಇನ್ಶೂರೆನ್ಸ್ ಆರ್ಗನೈಸೇಷನ್ಸ್. ಅದೇ ರೀತಿ ಇನ್ನೊಂದು ಕ್ಯಾಟಗರಿ ಏನ್ ಮಾಡ್ಬೋದಲ್ಲ, ಫೈನಾನ್ಷಿಯಲ್ ಸಿಸ್ಟಮ್ ಒಳಗಡೆ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಸೊ ಫೈನಾನ್ಷಿಯಲ್ ಮಾರ್ಕೆಟ್ ಒಳಗಡೆ ಎರಡು ಮಾರ್ಕೆಟ್ ಬರ್ತವೆ. ಯಾವ? ಒಂದು ಮನಿ ಮಾರ್ಕೆಟ್, ಇನ್ನೊಂದು ಕ್ಯಾಪಿಟಲ್ ಮಾರ್ಕೆಟ್. ಕ್ಯಾಪಿಟಲ್ ಮಾರ್ಕೆಟ್ ನ ಮತ್ತೆ ಎರಡು ಡಿವೈಡ್ ಮಾಡ್ತೀವಿ. ಕ್ಯಾಪಿಟಲ್ ಮಾರ್ಕೆಟ್ ಒಳಗಡೆ ಯಾವುದು? ಪ್ರೈಮರಿ ಮಾರ್ಕೆಟ್, ಇನ್ನೊಂದು ಸೆಕೆಂಡರಿ ಮಾರ್ಕೆಟ್. ಸೊ ಪ್ರೈಮರಿ ಮಾರ್ಕೆಟ್ ಅಂತಂದ್ರೆ ನೋಡೋಣ, ಡೀಟೇಲ್ ಆಗಿ ನೋಡೋಣ. ಸೊ ಇಟ್ ಇಸ್ ಎ ಮಾರ್ಕೆಟ್ ಫಾರ್ ನ್ಯೂ ಇಶ್ಯೂ ಅಂತ ಇದೆ. ಸೊ ದೆನ್ ಕ್ಯಾಪಿಟಲ್ ಮಾರ್ಕೆಟ್ ಅಂತಾರೆ. ಸೊ ಇಟ್ ಇಸ್ ನಥಿಂಗ್ ಬಟ್ ಸೆಕೆಂಡರಿ ಮಾರ್ಕೆಟ್ ಅಂತಾನೂ ಕರಿತೀವಿ, ಅಥವಾ ಸ್ಟಾಕ್ ಮಾರ್ಕೆಟ್ ಅಂತಾನೂ ಕೂಡ ಕರಿತೀವಿ ನಾವು ಕ್ಯಾಪಿಟಲ್ ಮಾರ್ಕೆಟ್ ನ. ಸೊ ನೆನ್ಪಿಟ್ಕೊಳ್ರಿ. ಸೊ ಥರ್ಡ್ ಪಾರ್ಟ್ ಆಫ್ ದಿ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಅಂದ್ರೆ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ತೀವಿ ನಾವು. ಹಣಕಾಸಿನ ಭದ್ರತೆಗಳಂತ ಹೇಳ್ತೀವಿ ನಾವು. ಯಾವ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಇದನ್ನ 3 ಕ್ಯಾಟಗರಿ ಮಾಡಿದ್ದಾರೆ: ಡೈರೆಕ್ಟ್ ಇನ್ಸ್ಟ್ರೂಮೆಂಟ್ಸ್, ಇಂಡೈರೆಕ್ಟ್, ಡೆರಿವೇಟಿವ್ಸ್ ಅಂತ. ಅಥವಾ ಎಕ್ಸಾಂಪಲ್ ಬೇಕಂತಂದ್ರೆ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಗೆ ಶೇರ್ಸ್, ಡಿಬೆಂಚರ್ಸ್, ಬಾಂಡ್ಸ್ ಎಕ್ಸೆಟ್ರಾ. ಇನ್ನೋವೇಟಿವ್ ಡೆರಿವೇಟಿವ್ಸ್ ಇರ್ಬೋದು. ದೇ ಆರ್ ದಿ ಎಕ್ಸಾಂಪಲ್ ಫಾರ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಇನ್ನೊಂದು ಪಾರ್ಟ್ ಯಾವ್ದ್ರಲ್ಲಿ? ಫೈನಾನ್ಷಿಯಲ್ ಸರ್ವಿಸಸ್. ಫೈನಾನ್ಷಿಯಲ್ ಸರ್ವಿಸ್ ಒಳಗಡೆ ಎರಡು ಟೈಪ್ಸ್ ಆಫ್ ಸರ್ವಿಸ್ ಬರ್ತವೆ. ಒಂದು ಫೀ ಬೇಸ್ಡ್ ಸರ್ವಿಸ್, ಫಂಡ್ ಬೇಸ್ಡ್ ಸರ್ವಿಸ್. ಸೊ ಇದನ್ನ ಡೀಟೇಲ್ ಆಗಿ ನಾವು ಕಲಿಯೋಣ ಅಂತ. ಅದಕ್ಕಿಂತ ಮುಂಚೆ ಲೆಟ್ ಮೀ ಶೇರ್ ದ ಸ್ಕ್ರೀನ್. ಸೊ ನೋಡ್ರಿ, ಸೊ ಇಲ್ಲಿ 4 ಪಾರ್ಟ್ ನ ಮಾಡಿದ್ವಿ: ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಫೈನಾನ್ಷಿಯಲ್ ಮಾರ್ಕೆಟ್, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್. ಸೊ ದಿಸ್ ಇಸ್ ದಿ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್. ಸ್ಟ್ರಕ್ಚರ್ ಅಂತ ಹೇಳ್ಬೋದು, ಅಥವಾ ಕಾಂಪೋನೆಂಟ್ಸ್ ಆಫ್ ದಿ ಫೈನಾನ್ಷಿಯಲ್ ಸಿಸ್ಟಮ್ ಅಂತಾನೂ ಹೇಳ್ಬೋದು. ಸೊ ಸ್ಟ್ರಕ್ಚರ್ ಅಂತಂದ್ರೆ ರಚನೆ ಅಂತ ಹೇಳ್ತೀವಿ ನಾವು. ಸೊ ಭಾರತೀಯ ಹಣಕಾಸು ವ್ಯವಸ್ಥೆಯ ರಚನೆ, ಅದರ ಸ್ವರೂಪ ಅಥವಾ ಅದರ ವಿಭಾಗಗಳು, ಅಂಗಗಳು ಏನ್ ಕೇಳಿದ್ರು ಕೂಡ ಸೊ ಇವೇ 4 ನೀವೇನ್ ಮಾಡ್ಬೇಕಾಗುತ್ತೆ? ಎಕ್ಸ್ಪ್ಲೈನ್ ಮಾಡ್ಬೇಕು. ಹಣಕಾಸಿನ ಸಂಸ್ಥೆಗಳು, ಹಣಕಾಸಿನ ಮಾರುಕಟ್ಟೆ, ಹಣಕಾಸಿನ ಭದ್ರತೆಗಳು, ಆಮೇಲೆ ಹಣಕಾಸಿನ ಸೇವೆಗಳು. ಸೊ ಲೆಟ್ ಅಸ್ ಸ್ಟಡಿ ಒನ್ ಬೈ ಒನ್. ಸೊ ಇಲ್ಲಿ ನೋಡ್ರಿ ಏನಂತ ಹೇಳ್ತಾರಲ್ಲ, ವಾಟ್ ಇಸ್ ದಿ ಫಸ್ಟ್ ಕಂಪೋನೆಂಟ್ ಯಾವ್ದ್ರಲ್ಲಿ? ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಇದೆ ನಾವು. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸೊ ದಟ್ ಈಸ್ ಅದ್ರ ಬಗ್ಗೆ ನೋಡ್ರಲ್ಲ. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೇನು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗೆ ಎಕ್ಸಾಂಪಲ್ಸ್ ಯಾವುವು ಎಕ್ಸೆಟ್ರಾ. ಸೊ ಮೀನಿಂಗ್ ನೋಡ್ರಲ್ಲ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೇನು? ಸೊ ದೀಸ್ ಆರ್ ದಿ ಇನ್ಸ್ಟಿಟ್ಯೂಷನ್ಸ್, ಅಥವಾ these are the business organizations that act as a mobilizers and depositories of the savings and purveyors of the credit or finance ಅಂತ ಇದೆ. So financial institutions ಅಂದ್ರೇನು? So they are the business organizations. So they are the business organization means they work for the profit, that act as a mobilizers. they ಅಂದ್ರೇನು? These organizations act as a mobilizers ಅಂತಂದ್ರೇನು? ಹಣವನ್ನ ಕ್ರೋಢೀಕರಣ ಮಾಡುವಂತ ಕೆಲಸವನ್ನ ಮಾಡ್ತವೆ. So these are the financial institutions which they act as a mobilizers and depositories of savings. They collect the funds from the public as a savings. So ಜನರಿಂದ ಅವು ಏನ್ ಮಾಡ್ತವೆ? ದುಡ್ಡನ್ನ ಕ್ರೋಢೀಕರಣ ಮಾಡಿ ಅದನ್ನ ಠೇವಣಿಯಾಗಿ ಪಡಿತವೆ ಅಂತ ಇದ್ರು. So these are the business organizations. They act as a mobilizers and depositories of savings and purveyors of the credit ಆರ್ ಫೈನಾನ್ಸ್ ಅಂತ. ಸೊ ಜನರಿಂದ ಹಣವನ್ನ ಉಳಿತಾಯ ಮಾಡಿದಂತ ಹಣವನ್ನ ಉಳಿತಾಯವಾಗಿ ಪಡೆದುಕೊಂಡು ಅದನ್ನ ಸಾಲವಾಗಿ ನೀಡುವಂತ ಸಂಸ್ಥೆಗಳಂತ ಹೇಳ್ತೀವಿ. ಸೊ ಇಷ್ಟೇ ಸಿಂಪಲ್ ಮೀನಿಂಗ್ ಇದೆ. ಫೈನಾನ್ಷಿಯಲ್ ಇಂಟರ್ಮಿಡಿಯರೀಸ್ ಅಂದ್ರೆ ದೀಸ್ ಆರ್ ದಿ ಬಿಸ್ನೆಸ್ ಆರ್ಗನೈಸೇಷನ್ಸ್ ವಿಚ್ ಮೊಬಿಲೈಸ್ ದಿ ಸೇವಿಂಗ್ಸ್ ಫ್ರಮ್ ದಿ ಪಬ್ಲಿಕ್ ಇನ್ ದ ಫಾರ್ಮ್ ಆಫ್ ಡಿಪಾಸಿಟ್ಸ್ ಅಂಡ್ ದೇ ಆರ್ ದಿ ಪರ್ವೇಯರ್ಸ್ ಆಫ್ ದಿ ಕ್ರೆಡಿಟ್ ಆರ್ ಫೈನಾನ್ಸ್ ಅಂತ ಹೇಳ್ತೀವಿ. ಅಷ್ಟು ನೆನ್ಪಿಟ್ಕೊರಲ್ಲ. ಸೊ ಇಲ್ಲಿ ನೋಡ್ರಿ, ಸೊ ಇಲ್ಲಿ ಕ್ಲಾಸಿಫಿಕೇಶನ್ ಆಫ್ ದಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ನ 2 ರೀತಿ ಕ್ಲಾಸಿಫಿಕೇಶನ್ ಮಾಡಬಹುದು. ಒಂದು ಯಾವುದು? ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್, ಇನ್ನೊಂದು ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ತೀವಿ ನಾವು. ಸೊ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೇನು? ಸೊ ಯು ಆಲ್ರೆಡಿ ನೋ. ಸೊ ಬ್ಯಾಂಕಿಂಗ್ ಅಂದ್ರೇನು, ಬ್ಯಾಂಕ್ ಅಂದ್ರೇನು, ಅದ್ರ ಕೆಲಸಗಳೇನು, ಅದರ ಬಗ್ಗೆ ಗೊತ್ತು. ಸೊ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಒಳಗಡೆ 2 ಪ್ರಕಾರ ಬರ್ತವೆ. ಒಂದು ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್, ಇನ್ನೊಂದು ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ತೀವಿ. ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಏನ್ ಮಾಡ್ತಾವಲ್ಲಿ? ದೇ ರಿಸೀವ್ ದಿ ಮನಿ ಫ್ರಮ್ ದಿ ಪಬ್ಲಿಕ್. ಸೊ ಜನರಿಂದ ಅವ್ರದ್ದು ಏನ್ ಮಾಡ್ತೇವೆ? ಉಳಿತಾಯವನ್ನ ಸೇವಿಂಗ್ಸ್ ಅಕೌಂಟ್ ನ ಅಥವಾ ಸೇವಿಂಗ್ಸ್ ಅಕೌಂಟ್ ಮೂಲಕ
ಹಣವನ್ನ ಪಡೆದು ಸೊ ಯಾರಿಗೆ ಅವಶ್ಯಕತೆ ಇರ್ತದೆ ಅವ್ರಿಗೆ ಏನ್ ಮಾಡ್ತದೆ ಸಾಲವಾಗಿ ನೀಡ್ತದೆ. ಸೊ ಅದಕ್ಕೆ ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಇದೆ ಅಥವಾ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ ನಾವು. ಸೊ ದೀಸ್ ಆರ್ ದಿ ಇನ್ಸ್ಟಿಟ್ಯೂಷನ್ ವಿಚ್ ಅಕ್ಸೆಪ್ಟ್ ದಿ ಡಿಪಾಸಿಟ್ ಫ್ರಮ್ ದಿ ಪಬ್ಲಿಕ್ ಇನ್ ದ ಫಾರ್ಮ್ ಆಫ್ ಅಥವಾ ದೇ ಮೊಬಿಲೈಸ್ ದಿ ಸೇವಿಂಗ್ಸ್ ಆಫ್ ದಿ ಪೀಪಲ್ and in the form of deposit and lend it to the needy persons ಅಂತ ಹೇಳಿದ್ರು, or it lend that amount to the business organizations ಅಂತ ಹೇಳ್ಬೋದು. ಸೊ ಯಾರಿಗೆ ಅವಶ್ಯಕತೆ ಇರ್ತೈತಿ ಅಥವಾ ಯಾರ ವ್ಯವಹಾರ ಸಂಸ್ಥೆಗಳಿಗೆ ಅದನ್ನ ಏನ್ ಮಾಡ್ತದೆ ಸಾಲದ ರೂಪದೊಳಗಡೆ ಹಣವನ್ನ ನೀಡುತ್ತದೆ ಅಂತ ಹೇಳ್ತೀವಿ. ಸೊ ಈ ಕೆಲಸವನ್ನ ಯಾರು ಮಾಡ್ತಾರೆ ಅವಕ್ಕೆ ಏನಂತ ಕರಿತೀವಿ ನಾವು ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಏನ್ ನೋಡ್ರಿಲ್ಲ, non-banking financial institutions are those institutions which act as mere purveyors of the credit and they will not create any credit ಅಂತ. ಸೊ ಸಾಲವನ್ನ ಅಥವಾ ಪತ್ತನ್ನ ಇವು ನಿರ್ಮಾಣ ಮಾಡುವುದಿಲ್ಲ, ಅವು ದೇ ಆಕ್ಟ್ ಆಸ್ ಎ ಮಿಯರ್ ಪರ್ವೇಯರ್ಸ್ ಆಫ್ ದಿ ಕ್ರೆಡಿಟ್. ಸೊ ಅವರು ಸಾಲವನ್ನ ನೀಡುವಂತ ಕೆಲಸವನ್ನ ಮಾಡ್ತವೆ, ಆದ್ರೆ ದೇ ಡು ನಾಟ್ ಅಕ್ಸೆಪ್ಟ್ ದಿ ಡಿಪಾಸಿಟ್ ಫ್ರಮ್ ದಿ ಪಬ್ಲಿಕ್. ಸೊ ಜನರಿಂದ ಅದೇನ್ ಮಾಡಂಗಿಲ್ಲ, ನೇರವಾಗಿ ಯಾವ ರೀತಿ ನಾವು ಬ್ಯಾಂಕ್ಗಳು ಏನ್ ಮಾಡ್ತಾವಲ್ಲ ಸೇವಿಂಗ್ಸ್ ಅಕೌಂಟು, ರಿಕರಿಂಗ್ ಡಿಪಾಸಿಟ್ ಅಕೌಂಟು, ಎಫ್ ಡಿ ಅಕೌಂಟು, ಸೊ ಈ ರೀತಿ ಬೇರೆ ಬೇರೆ ಡಿಪಾಸಿಟ್ ಅಂತ ದುಡ್ಡನ್ನ ಕಲೆಕ್ಟ್ ಮಾಡ್ತೇವೆ, ಆ ರೀತಿ ಈ ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಕಲೆಕ್ಟ್ ಮಾಡೋದಿಲ್ಲ. ಸೊ ದೇ ಆಕ್ಟ್ ಆಸ್ ಎ ಮಿಯರ್ ಪರ್ವೇಯರ್ಸ್ ಆಫ್ ದಿ ಕ್ರೆಡಿಟ್ ಅಂತ, ಸಾಲವನ್ನ ನೀಡುವಂತ ಕೆಲಸವನ್ನ ಮಾಡ್ತವೆ, ಬಟ್ ದೇ ಡು ನಾಟ್ ಕ್ರಿಯೇಟ್ ಕ್ರೆಡಿಟ್ ಅಂದ್ರೆ ದೇ ಡು ನಾಟ್ ಅಕ್ಸೆಪ್ಟ್ ದಿ ಡಿಪಾಸಿಟ್ ಫ್ರಮ್ ದಿ ಪಬ್ಲಿಕ್ ಡೈರೆಕ್ಟ್ಲಿ ಅಂತ ಹೇಳ್ತೀವಿ. ಸೊ ನೇರವಾಗಿ ಜನರಿಂದ ಅದು ಠೇವಣಿಯನ್ನ ಪಡೆಯೋದಿಲ್ಲ, ಸೊ ಅಂದ್ರೆ ಸಾಲವನ್ನ ನೀಡ್ತವೆ. ಸೊ ಇವಕ್ಕೆ ಏನಂತ ಕರಿತೀವಿ ನಾವು ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ. ಸೊ ಅದಕ್ಕೆ ಎಕ್ಸಾಂಪಲ್ ಅಂತಂದ್ರೆ ಸೊ IDBI ಅಂತ ಇದ್ರು, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ, UTI ಇರ್ಬೋದು, LIC ಇರ್ಬೋದು, IDBI. ಸೊ ಏನು, ಸೊ ದೀಸ್ ಆರ್ ದಿ ಎಕ್ಸಾಂಪಲ್ ಫಾರ್ ನಾನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ತೀವಿ ನಾವು. ಸೊ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಆಲ್ಸೋ ಟರ್ಮ್ಡ್ ಆಸ್ ಫೈನಾನ್ಷಿಯಲ್ ಇಂಟರ್ಮಿಡಿಯರೀಸ್. ಸೊ ಹಣಕಾಸಿನ ಸಂಸ್ಥೆಗಳನ್ನ ನಾವು ಹಣಕಾಸಿನ ಮಧ್ಯವರ್ತಿಗಳು ಅಂತಾನೂ ಕೂಡ ಕರಿತೀವಿ, ಬಿಕಾಸ್ ದೇ ಆಕ್ಟ್ ಆಸ್ ಎ ಇಂಟರ್ಮಿಡಿಯರಿ. ಫೈನಾನ್ಷಿಯಲ್ ಇಂಟರ್ಮಿಡಿಯರಿ ಅಂದ್ರೆ ಏನು, ದೇ ಆಕ್ಟ್ ಆಸ್ ಎ ಮಿಡಲ್ ಮನ್ ಆರ್ ದೇ ಆಕ್ಟ್ ಆಸ್ ಎ ಇಂಟರ್ಮಿಡಿಯರಿ ಬಿಟ್ವೀನ್ ದಿ ಸೇವರ್ಸ್ ಅಂಡ್ ಇನ್ವೆಸ್ಟರ್ಸ್. ಸೊ ಉಳಿತಾಯ ಮಾಡುವವರು ಮತ್ತು ವ್ಯವಹಾರ ಸಂಸ್ಥೆಗಳ ನಡುವೆ ಅವ್ರು ಏನಾಗ್ತಾರಲ್ಲ ಕಾರ್ಯವನ್ನ ನಿರ್ವಹಣೆ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಏನಂತ ಕರಿತೀವಿ ನಾವು, ದೇ ಆರ್ ಕಾಲ್ಡ್ ಆಸ್ ಫೈನಾನ್ಷಿಯಲ್ ಇಂಟರ್ಮಿಡಿಯರೀಸ್. ಸೊ ಹಣ ಉಳಿತಾಯ ಮಾಡುವವರು ಮತ್ತು ಹಣದ ಅವಶ್ಯಕತೆ ಇರುವವರ ನಡುವೆ ಅವ್ರು ಏನ್ ಮಾಡ್ತಾರಲ್ಲ ಸೇತುವೆಯಾಗಿ ಅಥವಾ ಮಧ್ಯವರ್ತಿಯಾಗಿ ಕೆಲಸವನ್ನ ಮಾಡೋದ್ರಿಂದ ಸೊ ದೇ ಆರ್ ಟರ್ಮ್ಡ್ ಆಸ್ ಫೈನಾನ್ಷಿಯಲ್ ಇಂಟರ್ಮಿಡಿಯರೀಸ್. ಇಲ್ಲಿ ನೋಡ್ರಿ, these are intermediate, that is they serve as a link between the savers, that is surplus spenders among the people, and deficit spenders ಅಂತ ಇದ್ರು. ಸೊ ಯಾರ ಕಡೆ ದುಡ್ಡು ಜಾಸ್ತಿ ಇರ್ತೈತಿ, ಯಾರು ಹೆಚ್ಚು ದುಡ್ಡನ್ನ ಖರ್ಚು ಮಾಡ್ತಾ ಇರ್ತಾರೆ ಅವರು, ಮತ್ತು ಯಾರ ಕಡೆ ಕಡಿಮೆ ದುಡ್ಡು ಇರ್ತೈತೆ, ಯಾರಿಗೆ ದುಡ್ಡಿನ ಅವಶ್ಯಕತೆ ಇರ್ತದೆ ಅವರ ನಡುವೆ ಇವರು ಏನ್ ಮಾಡ್ತಾರೆ ಮಧ್ಯವರ್ತಿಯಾಗಿ ಕೆಲಸವನ್ನ ಮಾಡ್ತಾರೆ. So yeah, the banking institutions are necessarily intermediate, they bridges between the people by mobilizing the savings as a monetary deposits in terms of financial claims ಎಲ್ಲ ಬಿಡ್ರಿ. ಸೊ ಇಲ್ಲಿ ಅಷ್ಟೇ ಮೀನಿಂಗ್ ನೋಡ್ರಿ, ಸಾರಿ, ಫೈನಾನ್ಷಿಯಲ್ ಇಂಟರ್ಮಿಡಿಯರಿ ಅಂತಂದ್ರೆ so financial intermediaries refers to all kind of financial institutions and investing institutions which facilitate financial transaction in the financial market. So broader idea ಒಳಗಡೆ ಇಷ್ಟೇ ಹೇಳ್ಬೋದು ನೀವಲ್ಲೇ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂದ್ರೇನು. ಸೊ it involves all those financial institutions. It refers to all kind of financial institutions and investing institutions which facilitate financial transaction in the financial market. ಅಂದ್ರೆ ಹಣಕಾಸಿನ ಮಾರುಕಟ್ಟೆಯಲ್ಲಿ ಹಣಕಾಸಿನ ವ್ಯವಹಾರವನ್ನ ಮಾಡುವಂತ ಎಲ್ಲ ತರನಾದಂತ ಹಣಕಾಸಿನ ಸಂಸ್ಥೆಗಳು ಮತ್ತು ಹೂಡಿಕೆಯ ಸಂಸ್ಥೆಗಳಿಗೆ ನಾವೇನಂತ ಕರಿತೀವಿ, ಫೈನಾನ್ಷಿಯಲ್ ಇಂಟರ್ಮಿಡಿಯರೀಸ್ ಅಂತ ಕರಿತೀವಿ ನಾವು. ಸೊ ಏನು ಹಂಗಂದ್ರೆ ಫೈನಾನ್ಷಿಯಲ್ ಇಂಟರ್ಮಿಡಿಯರೀಸ್ ಅಂದ್ರೆ ಏನು, ಸೊ ಫೈನಾನ್ಷಿಯಲ್ ಇಂಟರ್ಮಿಡಿಯರೀಸ್ are those institutions, or it involves all kind of financial institutions and investment institutions which facilitate financial transaction in the financial market. ಹಣಕಾಸಿನ ಮಾರುಕಟ್ಟೆಯಲ್ಲಿ ಹಣಕಾಸಿನ ವ್ಯವಹಾರ ಮಾಡುವಂತ ಎಲ್ಲ ರೀತಿಯಾದಂತ ಹಣಕಾಸಿನ ಸಂಸ್ಥೆಗಳಿರ್ಬೋದು ಅಥವಾ ಹೂಡಿಕೆ ಸಂಸ್ಥೆಗಳಿಗೆ ಹಣಕಾಸಿನ ಮಧ್ಯವರ್ತಿಗಳಂತ ಕರಿತೀವಿ ನಾವು.
ಸೊ ಇಲ್ಲಿ ನೋಡ್ರಿ, ಅಗೇನ್ ದ ಕ್ಲಾಸಿಫಿಕೇಶನ್ ಆಫ್ ದಿ ಫೈನಾನ್ಷಿಯಲ್ ಇಂಟರ್ಮೀಡಿಯೇಟ್. ಸೊ ಹಣಕಾಸಿನ ಮಧ್ಯವರ್ತಿಗಳನ್ನ ಎರಡು ರೀತಿ ಕೆಟಗರಿ ಮಾಡಬಹುದು. ಒಂದು ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್, ಇನ್ನೊಂದು ನಾನ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಂತ ಇದನ್ನು. ಸೊ ಇಲ್ಲಿ ಇಷ್ಟು ಸಿಂಪಲ್. ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಂದ್ರೇನು? ಸೊ ದೀಸ್ ಆರ್ ದಿ ಇಂಟರ್ಮೀಡಿಯರೀಸ್, ದೇ ಫೆಸಿಲಿಟೇಟ್ ಫೈನಾನ್ಷಿಯಲ್ ಸರ್ವಿಸ್. ಸೊ ಹಣಕಾಸನ್ನ ನೀಡುವಂತ ಸಂಸ್ಥೆಗಳಿಗೆ ಏನ್ ಮಾಡ್ತಾರಲ್ಲ ಅಂದ್ರೆ, ಯಾರಿಗೆ ಹಣಕಾಸಿನ ಅವಶ್ಯಕತೆ ಇರ್ತದೆ ಅವರಿಗೆ ಸಾಲವನ್ನು ನೀಡುವಂತ ಸಂಸ್ಥೆಗಳಿಗೆ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಂತ ಕರೆದ್ವಿ. ದೇ ಫೆಸಿಲಿಟೇಟ್ ಫೈನಾನ್ಷಿಯಲ್ ನೆಸೆಸಿಟೀಸ್ ಇನ್ ದಿ ಫೈನಾನ್ಷಿಯಲ್ ಮಾರ್ಕೆಟ್. ಸೊ ನಾನ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಂದ್ರೆ ದೇ ಪ್ರೊವೈಡ್ ಸರ್ವಿಸ್ ಅಂತ ಹೇಳ್ತೀವಿ ನಾವು. ಸೊ ಹಣಕಾಸನ್ನ ಕೊಡೋದಿಲ್ಲ ಅವರು, ವ್ಯವಹಾರ ಸಂಸ್ಥೆಗಳಿಗೆ ಬೇಕಾಗುವಂತ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಇರ್ಬೋದು, ಪ್ಲಾನಿಂಗ್ ಇರ್ಬೋದು, ಫೈನಾನ್ಷಿಯಲ್ ಫೋರ್ಕಾಸ್ಟಿಂಗ್ ಇರ್ಬೋದು, ಫೈನಾನ್ಷಿಯಲ್ ಬಜೆಟಿಂಗ್ ಇರ್ಬೋದು. ಸೊ ಈ ರೀತಿ ಕೆಲವೊಂದು ಬೇರೆ ಬೇರೆ ಆದಂತ ಸರ್ವಿಸ್ ನ ಏನ್ ಮಾಡ್ತಾರಲ್ಲ ನೀಡಿದ್ರೆ ಅವಕ್ಕೆ ನಾನ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಂತ ಹೇಳ್ತೀವಿ ನಾವು. ಮೀನಿಂಗ್ ನೋಡ್ರಲ್ಲ, ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಂದ್ರೇನು? ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಆರ್ ದೋಸ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಇಂಟರ್ಮೀಡಿಯೇಟ್ ಬಿಟ್ವೀನ್ ದಿ savers and investors. That means they provide finance from the savers to the investors. ಒಂದು ನಿಮಿಷ ತಡ್ರಿ. ಫೈನಾನ್ಷಿಯಲ್ ಇಂಟರ್ಮೀಡಿಯರಿ ಬಿಟ್ಟವಲ್ರಿ. ಸೊ ಇಲ್ಲಿ ಫೈನಾನ್ಷಿಯಲ್ ಇಂಟರ್ಮೀಡಿಯರಿನ ಎರಡು ಕ್ಯಾಟಗರಿ ಮಾಡಿದ್ವಿ. ಒಂದು ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಂಡ್ ನಾನ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್. ಫೈನಾನ್ಷಿಯಲ್ ಇಂಟರ್ಮೀಡಿಯರಿ ಅಂದ್ರೇನು? ಸೊ ದೇ ಆಕ್ಟ್ ಆಸ್ ಎ ಇಂಟರ್ಮೀಡಿಯರಿ ಬಿಟ್ವೀನ್ ದಿ ಸೇವರ್ಸ್ ಅಂಡ್ ಇನ್ವೆಸ್ಟರ್ಸ್. ಸೊ ಉಳಿತಾಯ ಮಾಡುವವರು ಮತ್ತು ಹೂಡಿಕೆದಾರರ ನಡುವೆ ಏನ್ ಮಾಡ್ತಾರೆ? ಅವರು ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾರೆ. ಅಂದ್ರೆ ಉಳಿತಾಯ ಮಾಡುವವರ ಕಡೆಯಿಂದ ದುಡ್ಡನ್ನು ತಗೊಂಡು ವ್ಯವಹಾರ ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡೋರಿಗೆ ಅಥವಾ ವ್ಯವಹಾರ ಸಂಸ್ಥೆಗಳಲ್ಲಿ ಆ ದುಡ್ಡನ್ನ ತೊಡಗಿಸ್ತಿದೆ ಅಂತ ಆಯ್ತು ನಾವು. ಸೊ ಅವಕ್ಕೆ ಏನಂತ ಕರಿತೀವಿ ನಾವು? ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್. ಇಲ್ಲಿ ನೋಡ್ರಿ, ದೇ ಲೆಂಡ್ ದಿ ಮನಿ ಆಸ್ ವೆಲ್ ಆಸ್ ಮೊಬಿಲೈಸ್ ದಿ ಸೇವಿಂಗ್ಸ್. ಸೊ ಜನರಿಂದ ದುಡ್ಡನ್ನ ಕ್ರೋಢೀಕರಣ ಮಾಡುವಂತ ಕೆಲಸವನ್ನು ಮಾಡ್ತವೆ, ಜೊತೆಗೆ ಹಣವನ್ನ ಸಾಲವಾಗಿ ನೀಡುವಂತ ಕೆಲಸವನ್ನು ಕೂಡ ಮಾಡ್ತವೆ. ಸೊ ದೇರ್ ಲಯಬಿಲಿಟೀಸ್ ಆರ್ ಟುವರ್ಡ್ಸ್ ದಿ ಇನ್ವೆಸ್ಟರ್ಸ್ ಅಂಡ್ ಬಾರೋರ್ಸ್. ಸೊ ಇವರು ಯಾರಿಗೆ ಹೊಣೆಗಾರಿಕೆಯನ್ನು ಹೊಂದಿರ್ತಾರೆ? ಸೊ ದೇರ್ ಲಯಬಿಲಿಟೀಸ್ ಆರ್ ಟುವರ್ಡ್ಸ್ ಇನ್ವೆಸ್ಟರ್ಸ್, ಯಾರು ದುಡ್ಡನ್ನ ಹೂಡಿಕೆ ಮಾಡಿರ್ತಾರೆ ಅಥವಾ ಯಾರು ಹಣವನ್ನ ಪಡೆದಿರ್ತಾರೆ ಅವ್ರ ಪ್ರತಿ ಇವರು ಜವಾಬ್ದಾರಿಯನ್ನ ಹೊಂದಿರ್ತಾರೆ. ನಾನ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್ ಅಂದ್ರೆ ನೋಡ್ರಿ, so these are resource based institutions. They collect the funds directly or indirectly from the public by issue of the bonds and debentures. They borrow from the government, RBI and other institutions. So ಇವ್ರು ಏನ್ ಮಾಡ್ತಾರಲ್ಲ, ನೇರವಾಗಿ ಪಬ್ಲಿಕ್ ಕಡೆಯಿಂದ ಏನ್ ಮಾಡಂಗಿಲ್ಲ, ಹಣವನ್ನ ಪಡೆಯೋದಿಲ್ಲ. So they raise the or they collect the fund from directly or indirectly from the public by issue of the bonds or debentures. ಸೊ ಬಾಂಡ್ಗಳನ್ನ ಅಥವಾ ಸಾಲ ಪತ್ರಗಳನ್ನ, ಡಿಬೆಂಚರ್ಗಳನ್ನ ಹಂಚಿಕೆ ಮಾಡೋದ್ರ ಮೂಲಕ ಅವ್ರು ಏನ್ ಮಾಡ್ತಾರೆ? ಪರೋಕ್ಷವಾಗಿ ಪಬ್ಲಿಕ್ ಕಡೆಯಿಂದ ಸಾರ್ವಜನಿಕರಿಂದ ದುಡ್ಡನ್ನ ಪಡಿತಾರೆ. ಅವ್ರ ದೇ ಬಾರೋ ದಿ ಫಂಡ್ ಫ್ರಮ್ ದಿ ಗೌರ್ಮೆಂಟ್, RBI ಅಂಡ್ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಈ ರೀತಿ ಅವ್ರು ಏನ್ ಮಾಡ್ತಾರೆ? ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಕಡೆಯಿಂದ ಏನ್ ಮಾಡ್ತಾರೆ? ಹಣವನ್ನ ಪಡಿತಾರೆ. ಯಾರು? ನಾನ್ ಫೈನಾನ್ಷಿಯಲ್ ಇಂಟರ್ಮೀಡಿಯೇಟ್ಸ್. ಫೈನಾನ್ಷಿಯಲ್ ಇಂಟರ್ಮೀಡಿಯೇಟ್ಸ್ ನೇರವಾಗಿ ಏನ್ ಮಾಡ್ತಾರೆ? ಉಳಿತಾಯ ಮಾಡುವವರಿಂದ, ಸೇವರ್ಸ್ ಕಡೆಯಿಂದ ದುಡ್ಡನ್ನ ಪಡೆದ್ರೆ. ನಾನ್ ಫೈನಾನ್ಷಿಯಲ್ ಇಂಟರ್ಮೀಡಿಯೇಟ್ಸ್ ದೇ ಬಾರೋ ಇಂಡೈರೆಕ್ಟ್ಲಿ ಫ್ರಮ್ ದಿ ಪಬ್ಲಿಕ್, ದೇ ಬಾರೋ ಫ್ರಮ್ ಗೌರ್ಮೆಂಟ್, RBI ಅಂಡ್ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಇವರು ನೇರವಾಗಿ ಪಬ್ಲಿಕ್ ಕಡೆಯಿಂದ ಪಡೆಯೋದಿಲ್ಲ, ಆದ್ರೆ ಪರೋಕ್ಷವಾಗಿ ದುಡ್ಡನ್ನ ಸಾರ್ವಜನಿಕರಿಂದ ಪಡಿತಾವೆ ಅಂತ ಹೇಳ್ತಾರೆ. ಸರ್ಕಾರದಿಂದ, RBI ಕಡೆಯಿಂದ ಇವರು ಹಣವನ್ನ ಪಡಿತಾರೆ. ಎಕ್ಸಾಂಪಲ್ ಇಲ್ಲಿ ನೋಡಿದ್ರಿ, ಯಾರು? ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು. ಸೊ ದಟ್ ಇಸ್ ಗೌರ್ಮೆಂಟ್ ಸ್ಪಾನ್ಸರ್ಡ್. RBI ಏನ್ ಮಾಡುತ್ತೆ? ಈ ಸಂಸ್ಥೆಗೆ ಸಾಲವನ್ನ ನೀಡ್ತಿದೆ. ಆ ಸಂಸ್ಥೆ ಏನ್ ಮಾಡುತ್ತೆ? ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇಂಡಸ್ಟ್ರಿನ ಡೆವಲಪ್ಮೆಂಟ್ ಆಗೋದಕ್ಕೆ ಅಥವಾ ಇಂಡಸ್ಟ್ರಿನ ಡೆವಲಪ್ಮೆಂಟ್ ಮಾಡೋದಕ್ಕೆ ಅವ್ರು ಏನ್ ಮಾಡ್ತಾರೆ? ಸಾಲವನ್ನ ನೀಡ್ತಾರೆ. ಸೊ ಅದೇ ರೀತಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್, ಸೊ ದೇ ಇಂಡೈರೆಕ್ಟ್ಲಿ ಕಲೆಕ್ಟ್ ದಿ ಮನಿ ಫ್ರಮ್ ದಿ ಪಬ್ಲಿಕ್. ಸೊ LIC ಏನ್ ಮಾಡುತ್ತೆ? ಪ್ರೀಮಿಯಂ ರೂಪದ ಒಳಗಡೆ ಡಿಪಾಸಿಟ್ ಅಂತ ದುಡ್ಡು ತೊಗೊಳೋದಿಲ್ಲ, ಪ್ರೀಮಿಯಂ ರೂಪದ ಒಳಗಡೆ ಏನ್ ಮಾಡುತ್ತೆ? ದುಡ್ಡನ್ನ ಪಬ್ಲಿಕ್ ಕಡೆಯಿಂದ ಮೊಬಿಲೈಸ್ ಮಾಡುತ್ತೆ. ಸೊ ಅದಕ್ಕೋಸ್ಕರನೇ ಹೇಳಿದ್ವಿ ನಾವು, ನಾನ್ ಫೈನಾನ್ಷಿಯಲ್ ಇಂಟರ್ಮೀಡಿಯೇಟ್ಸ್ ಆರ್ those who directly or indirectly collect the money from the public by issue of the bonds or debentures. So LIC ಏನ್ ಮಾಡ್ತಾರೆ?
ಬಾಂಡ್ಸ್ನ ಇಶ್ಯೂ ಮಾಡ್ತಿದ್ವಿ, ಹೌದಾ? ಅಥವಾ LIC ಪಾಲಿಸಿನ ನೀಡುತ್ತೆ. ಅದೇ ರೀತಿ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ UTI ಅದು ಕೂಡ ಇಂಡೈರೆಕ್ಟ್ ಆಗಿ ಅದೇನ್ ಮಾಡುತ್ತೆ, ಪಬ್ಲಿಕ್ ಕಡೆಯಿಂದ ಅಥವಾ ಗೌರ್ಮೆಂಟ್ ಇಂದ ದುಡ್ಡನ್ನ ತೆಗೆದುಕೊಳ್ತಿತ್ತು ಅಂತ ಇದೆ. ಸೊ ಇಷ್ಟು ನೆನ್ಪಿಟ್ಕೋರಲ್ಲ. ಸೊ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ನ ಎರಡು ಕ್ಯಾಟಗರಿ ಮಾಡಿದ್ವಿ, ಒಂದು ಬ್ಯಾಂಕಿಂಗ್, ಇನ್ನೊಂದು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಫೈನಾನ್ಷಿಯಲ್ ಇಂಟರ್ಮಿಡಿಯರೀಸ್, ನಾನ್ ಫೈನಾನ್ಷಿಯಲ್ ಇಂಟರ್ಮಿಡಿಯರೀಸ್ ಅಂತ ಕ್ಯಾಟಗರಿ ಮಾಡಿದ್ವಿ. ಓಕೆ, ಸೊ ಇಷ್ಟ ನೋಡ್ರಲ್ಲ ಫೈನಾನ್ಷಿಯಲ್ ಇಂಟರ್ಮಿಡಿಯರೀಸ್ಗೂ banks are the financial intermediaries, development of financial institutions are the non-intermediary, ಅಥವಾ ಡೆವಲಪ್ಮೆಂಟ್ ಬ್ಯಾಂಕ್ಸ್ ಆರ್ ದಿ ನಾನ್ ಫೈನಾನ್ಷಿಯಲ್ ಇಂಟರ್ಮಿಡಿಯರೀಸ್ ಅಂತ. ಸೊ ಎಕ್ಸಾಂಪಲ್ IDBI ನೋಡಿದ್ವಿ, LIC, UTI, ಸೊ ದೇ ಆರ್ ದಿ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ತೀವಿ. ಸೊ ಇವಕ್ಕೆ ಕಮರ್ಷಿಯಲ್ ಬ್ಯಾಂಕ್ಸ್ ಆರ್ ದಿ ಎಕ್ಸಾಂಪಲ್ ಫಾರ್ ಫೈನಾನ್ಷಿಯಲ್ ಇಂಟರ್ಮಿಡಿಯರೀಸ್. ಸೆಕೆಂಡ್ ಡಿಫರೆನ್ಸ್ ಏನಂದ್ರೆ ದೇರ್ ಇಸ್ ಅ ಡೈರೆಕ್ಟ್ ಲಿಂಕ್ ಬಿಟ್ವೀನ್ ದಿ ಸೇವರ್ಸ್ ಅಂಡ್ ಇನ್ವೆಸ್ಟರ್ಸ್. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನಾಗುತ್ತೆ, ಉಳಿತಾಯ ಮಾಡುವವರು ಮತ್ತು ಹೂಡಿಕೆದಾರರ ನಡುವೆ ನೇರವಾದಂತ ಸಂಪರ್ಕ ಇರ್ತದೆ ಅಂತ. ದೇರ್ ಇಸ್ ಅ ಡೈರೆಕ್ಟ್ ಲಿಂಕ್ ಬಿಟ್ವೀನ್ ದಿ ಸೇವರ್ಸ್ ಅಂಡ್ ಇನ್ವೆಸ್ಟರ್ಸ್. ಇನ್ ಕೇಸ್ ಆಫ್ ನಾನ್ ಫೈನಾನ್ಷಿಯಲ್ ಇಂಟರ್ಮಿಡಿಯರೀಸ್, ಇಂಡೈರೆಕ್ಟ್ ಲಿಂಕ್ ಬಿಟ್ವೀನ್ ದಿ ಸೇವರ್ಸ್ ಅಂತ ಇದೆ. ಸೊ ನೇರವಾಗಿ ಸಂಬಂಧ ಇರೋದಿಲ್ಲ. ದೆನ್ ಫಂಡ್ಸ್ ಕಲೆಕ್ಟೆಡ್ ಬೈ ಇಶ್ಯೂ ಆಫ್ ದಿ ಶೇರ್. ಫೈನಾನ್ಷಿಯಲ್ ಇಂಟರ್ಮಿಡಿಯರೀಸ್ ಯಾವ ರೀತಿ ದುಡ್ಡನ್ನ ಕಲೆಕ್ಟ್ ಮಾಡ್ತಾವಲ್ಲ, ಬೈ ಇಶ್ಯೂ ಆಫ್ ದಿ ಶೇರ್ಸ್. ಇನ್ ಕೇಸ್ ಆಫ್ ನಾನ್ ಫೈನಾನ್ಷಿಯಲ್ ಇಂಟರ್ಮಿಡಿಯೇಟ್ ದೇ ಇಶ್ಯೂ ದಿ ಬಾಂಡ್ಸ್ ಅಂಡ್ ಡಿಬೆಂಚರ್ಸ್ ಅಂತ. ದೆನ್ ಇಲ್ಲಿ ಇನ್ನೊಂದು ರೀತಿ ನಾವು ಕ್ಲಾಸಿಫಿಕೇಶನ್ ಮಾಡಬಹುದು. ಯಾವುದು ಅನದರ್ ವೇ ಆಫ್ ಕ್ಲಾಸಿಫಿಕೇಶನ್ ಆಫ್ ಫೈನಾನ್ಷಿಯಲ್ ಇಂಟರ್ಮಿಡಿಯೇಟ್ಸ್ ಆನ್ ದ ಯಾವುದು, ಒಂದು ಕ್ಯಾಪಿಟಲ್ ಮಾರ್ಕೆಟ್ ಇಂಟರ್ಮಿಡಿಯೇಟ್ಸ್, ಇನ್ನೊಂದು ಮನಿ ಮಾರ್ಕೆಟ್ ಇಂಟರ್ಮಿಡಿಯೇಟ್ಸ್. ಕ್ಯಾಪಿಟಲ್ ಮಾರ್ಕೆಟ್ ಇಂಟರ್ಮಿಡಿಯೇಟ್ಸ್ ಅಂದ್ರೇನು, those institutions who provide only long term funds to the individuals and companies are called capital market intermediaries ಅಂತ. ಅಂದ್ರೆ ಯಾವ ಸಂಸ್ಥೆಗಳು, ವ್ಯವಹಾರ ಸಂಸ್ಥೆಗಳಿಗೆ ಕೇವಲ ದೀರ್ಘಾವಧಿ ಸಾಲವನ್ನ ನೀಡ್ತವೆ, ಅವಕ್ಕೆ ಏನಂತ ಕರಿತೀವಿ ನಾವು, ಕ್ಯಾಪಿಟಲ್ ಮಾರ್ಕೆಟ್ ಇಂಟರ್ಮಿಡಿಯರೀಸ್ ಅಂತ ಕರಿತೀವಿ ನಾವು. ಸೊ ಎಕ್ಸಾಂಪಲ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್, ಇನ್ವೆಸ್ಟಿಂಗ್ ಇನ್ಸ್ಟಿಟ್ಯೂಷನ್ಸ್. ಸೊ ದೀಸ್ ಆರ್ ದ ಎಕ್ಸಾಂಪಲ್. ಅಂದ್ರೆ ಇನ್ನೊಂದು ರೀತಿ ನಾವೇನ್ ಮಾಡ್ಬೋದು, ಫೈನಾನ್ಷಿಯಲ್ ಇಂಟರ್ಮಿಡಿಯರೀಸ್ ನ ಕ್ಯಾಟಗರಿ ಮಾಡ್ಬೋದು. ಏನ್ ಕ್ಯಾಪಿಟಲ್ ಮಾರ್ಕೆಟ್ ಇಂಟರ್ಮಿಡಿಯರಿ, ಮನಿ ಮಾರ್ಕೆಟ್ ಇಂಟರ್ಮಿಡಿಯರಿ. ಕ್ಯಾಪಿಟಲ್ ಮಾರ್ಕೆಟ್ ಇಸ್ ಅ ಮಾರ್ಕೆಟ್ ಫಾರ್ ಪ್ರೊವೈಡಿಂಗ್ ದಿ ಲಾಂಗ್ ಟರ್ಮ್ ಫಂಡ್ಸ್ ಅಂತ ಇದೆ. ಅಂದ್ರೆ ಯಾವ ಸಂಸ್ಥೆಗಳು ಅಂದ್ರೆ the institutions which are providing ಅಥವಾ capital market intermediaries or capital market financial institutions are involved in providing only long term funds to the individuals. So these are the institutions which are involved in providing only short term to the individuals and companies ಅಂತ. ಸೊ ಇಂಡಿವಿಜುವಲ್ ವ್ಯಕ್ತಿಗಳಿಗಿರ್ಬೋದು, ಕಂಪ್ನಿಗಳಿಗೆ ಏನ್ ಮಾಡ್ತಾವೆ, ಅಲ್ಪಾವಧಿ ಸಾಲವನ್ನ ಒದಗಿಸಿಕೊಡ್ತದೆ ಅಂತ ಹೇಳ್ತೀವಿ ನಾವು. ಇಷ್ಟು ನೋಡ್ಕೋರಲ್ಲ, ಮನಿ ಮಾರ್ಕೆಟಿಂಗ್ ಎಕ್ಸಾಂಪಲ್ cooperative banks etc. they are the example for money market. So next, another component of the financial system is financial market. Important concept ಇದು ಫೈನಾನ್ಷಿಯಲ್ ಮಾರ್ಕೆಟ್. ಸೊ ಎರಡು ಫೈನಾನ್ಷಿಯಲ್ ಮಾರ್ಕೆಟ್ ನ ನೋಡಿದ್ವಿ. ಯಾವ ಫೈನಾನ್ಷಿಯಲ್, ಯಾವ ಹಣಕಾಸಿನ ಮಾರುಕಟ್ಟೆಗಳು, ಮನಿ ಮಾರ್ಕೆಟ್, ಕ್ಯಾಪಿಟಲ್ ಮಾರ್ಕೆಟ್. ಮನಿ ಮಾರ್ಕೆಟ್ ಅಂದ್ರೆ ಹಣದ ಮಾರುಕಟ್ಟೆ ಮತ್ತು ಬಂಡವಾಳ ವಿಭಾಗಗಳನ್ನು ನಾವು ನೋಡ್ಬೋದಲ್ಲ. ಮನಿ ಮಾರ್ಕೆಟ್ ಅಂದ್ರೆ ಏನ್ರಿ, so you can refer this chart for classification of the financial intermediaries. ಸೊ ಹಣಕಾಸಿನ ಮಧ್ಯವರ್ತಿಗಳನ್ನ ಎರಡು ರೀತಿ ಕ್ಯಾಟಗರಿ ಮಾಡಬಹುದು. ಒಂದು ಇನ್ನೊಂದು ಅನ್ಆರ್ಗನೈಸ್ ಸೆಕ್ಟರ್ ಅಂತ ಇದೆ. ಸೊ ಆರ್ಗನೈಸ್ ಸೆಕ್ಟರ್ ಅಂದ್ರೇನು,
which is regulated by the RBI, unorganized sector ಅಂತಂದ್ರೆ so which cannot be controlled or regulated by the RBI. ಅದಕ್ಕೆ ಪ್ರತ್ಯೇಕ ಇರ್ತವೆ. ಏನ್ ಬಿಟ್ರೆ ಇಲ್ಲಿ ನೋಡ್ರಿ. ಸೊ ಕ್ಲಾಸಿಫಿಕೇಶನ್ ಆಫ್ ದಿ ಫೈನಾನ್ಷಿಯಲ್ ಮಾರ್ಕೆಟ್. ಸೊ ಹಣಕಾಸಿನ ಮಾರುಕಟ್ಟೆಯನ್ನು ಕೂಡ ನಾವು ಬೇರೆ ಬೇರೆ ರೀತಿ ಮಾಡಬಹುದು ಅಥವಾ ಬೇರೆ ಬೇರೆ ಅಂಶಗಳ ಆಧಾರದ ಮೇಲೆ ವಿಂಗಡಣೆ ಮಾಡಬಹುದು. ಸೊ ಅದರೊಳಗಡೆ ನೋಡಿದ್ರೆ ಫೈನಾನ್ಷಿಯಲ್ ಮಾರ್ಕೆಟ್ ಆರ್ ಕ್ಲಾಸಿಫೈಡ್ ಇಂಟು ಟೂ ಕ್ಲಾಸಸ್. ಒನ್ ಇಸ್ ಅನ್ಆರ್ಗನೈಸ್ಡ್ ಮಾರ್ಕೆಟ್, ಇನ್ನೊಂದು ಆರ್ಗನೈಸ್ಡ್ ಮಾರ್ಕೆಟ್. ಸೊ ಫೈನಾನ್ಷಿಯಲ್ ಮಾರ್ಕೆಟ್ ನ ಎರಡು ರೀತಿ ಕೆಟಗರಿ ಮಾಡಿದ್ದಾರೆ. ಹಣಕಾಸಿನ ಮಾರುಕಟ್ಟೆನ ಒಂದು ಅನಿಯಂತ್ರಿತ, ಇನ್ನೊಂದು ಆರ್ಗನೈಸ್ಡ್, ಸಂಘಟಿತ ಮತ್ತು ಅಸಂಘಟಿತ ಮಾರುಕಟ್ಟೆ ಅಂತ ಇದ್ನು. ಸಂಘಟಿತ ಮಾರುಕಟ್ಟೆ ಅಂತಂದ್ರೆ ಯಾವುದು? ಕ್ಯಾಪಿಟಲ್ ಮಾರ್ಕೆಟ್ ಅಂಡ್ ಮನಿ ಮಾರ್ಕೆಟ್, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ಇಲ್ಲಿ ಆರ್ಗನೈಸ್ಡ್ ಮಾರ್ಕೆಟ್ ಒಳಗಡೆ ಮೂರು ಮಾರ್ಕೆಟ್ ಬರ್ತವೆ: ಕ್ಯಾಪಿಟಲ್ ಮಾರ್ಕೆಟ್, ಮನಿ ಮಾರ್ಕೆಟ್, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ವೈ ಇಟ್ ಇಸ್ ಕಾಲ್ಡ್ ಆರ್ಗನೈಸ್ಡ್ ಮಾರ್ಕೆಟ್ ಅಂತಂದ್ರೆ ಸೊ ಇಟ್ ಇಸ್ ಕಂಟ್ರೋಲ್ಡ್ ಬೈ RBI. ಅನ್ಆರ್ಗನೈಸ್ಡ್ ಮಾರ್ಕೆಟ್ ಅಂತಂದ್ರೇನು? ಸೊ ಇಟ್ ಇಸ್ ನಾಟ್ ಕಂಟ್ರೋಲ್ಡ್ ಬೈ ದಿ RBI. ಸೊ ಅದಕ್ಕೋಸ್ಕರ ಏನಂತ ಕರಿತೀವಿ ನಾವು? ನೆನ್ಪಿಟ್ಕೋರಲ್ಲ, ಫೈನಾನ್ಷಿಯಲ್ ಮಾರ್ಕೆಟ್ ನ ಎರಡು ಕೆಟಗರಿ ಮಾಡಿವಿ. ಒಂದು ಆರ್ಗನೈಸ್ಡ್ ಮಾರ್ಕೆಟ್, ಅನ್ಆರ್ಗನೈಸ್ಡ್ ಮಾರ್ಕೆಟ್. ಆರ್ಗನೈಸ್ಡ್ ಮಾರ್ಕೆಟ್ ಅಂದ್ರೆ ಸೊ ವಿಚ್ ಇಸ್ ಅಂಡರ್ ದಿ ಕಂಟ್ರೋಲ್ ಆಫ್ RBI. ಅನ್ಆರ್ಗನೈಸ್ಡ್ ಮಾರ್ಕೆಟ್ ಅಂದ್ರೆ ಸೊ ಇಟ್ ಇಸ್ ನಾಟ್ ಅಂಡರ್ ದಿ ಕಂಟ್ರೋಲ್ ಆಫ್ RBI. ನೋಡಿ, ಆರ್ಗನೈಸ್ ಹಾಂ ಸರ್. ಸೊ ಆರ್ಗನೈಸ್ಡ್ ಮಾರ್ಕೆಟ್ ಒಳಗಡೆ ಕ್ಯಾಪಿಟಲ್ ಮಾರ್ಕೆಟ್, ಮನಿ ಮಾರ್ಕೆಟ್, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ಮೂರು ರೀತಿ ಕೆಟಗರಿ ಮಾಡಬಹುದು. ಕ್ಯಾಪಿಟಲ್ ಮಾರ್ಕೆಟ್ ಅಂದ್ರೆ ಆಲ್ರೆಡಿ ಆಗಲೇ ಹೇಳಿದೆ ನಾನು. ಕ್ಯಾಪಿಟಲ್ ಮಾರ್ಕೆಟ್ ಅಂದ್ರೇನು? ಸೊ ಇಟ್ ಇಸ್ ಎ ಮಾರ್ಕೆಟ್ ವಿಚ್ ಪ್ರೊವೈಡ್ಸ್ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ದಿ ಇಂಡಿವಿಜುವಲ್ಸ್ ಅಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಕಂಪನೀಸ್ ಅಂತ ಇದ್ವು. ಕಂಪನಿಗಳಿಗೆ ಇರ್ಬೋದು ಅಥವಾ ವ್ಯಕ್ತಿಗಳಿಗೆ ದೀರ್ಘಾವಧಿ ಸಾಲವನ್ನ ಒದಗಿಸುವಂತ ಮಾರುಕಟ್ಟೆಗೆ ಏನಂತ ಕರಿತೀವಿ ನಾವು? ಕ್ಯಾಪಿಟಲ್ ಮಾರ್ಕೆಟ್ ಅಂತ ಕರಿತೀವಿ ಅಥವಾ ಬಂಡವಾಳ ಮಾರುಕಟ್ಟೆ ಅಂತ ಕರಿತೀವಿ. ಮನಿ ಮಾರ್ಕೆಟ್ ಅಂದ್ರೇನು? ಸೊ ಇಟ್ ಇಸ್ ಅ ಮಾರ್ಕೆಟ್ ವಿಚ್ ಪ್ರೊವೈಡ್ಸ್ ಓನ್ಲಿ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟು ದಿ ಇಂಡಿವಿಜುವಲ್ಸ್ ಅಂಡ್ ಕಂಪನೀಸ್ ಅಂತ ಇದೆ. ಕಂಪನಿಗಳಿಗೆ ಇರ್ಬೋದು ಅಥವಾ ವ್ಯಕ್ತಿಗಳಿಗೆ ಇರ್ಬೋದು, ಅಲ್ಪಾವಧಿ ಸಾಲವನ್ನ ಹಣದ ಮಾರುಕಟ್ಟೆ ಒದಗಿಸಿ. ಸೊ ದೆನ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂದ್ರೇನು? ಸೊ ಇಟ್ ಇಸ್ ಎ ಮಾರ್ಕೆಟ್ ವಿಚ್ ಇಸ್ ಎಕ್ಸ್ಚೇಂಜ್ ಆಫ್ ಕರೆನ್ಸಿ ಅಂತ ಇದೆ. ಸೊ ಇಂಪೋರ್ಟರ್ ಮತ್ತು ಎಕ್ಸ್ಪೋರ್ಟರ್ ಏನ್ ಮಾಡ್ತಾರೆ? ಒಂದ್ ದೇಶದಿಂದ ಇನ್ನೊಂದು ದೇಶಕ್ಕೆ ಗೂಡ್ಸ್ ನ ಮಾರಾಟ ಮಾಡಿದಾಗ ಅಥವಾ ಖರೀದಿ ಮಾಡಿದಾಗ ಸೊ ಅಲ್ಲಿ ವ್ಯವಹಾರ ಪೂರ್ಣಗೊಳ್ಳಬೇಕಂದ್ರೆ ಹಣದ ವಿನಿಮಯ ಆಗುವಂತ ಅವಶ್ಯಕತೆ ಇರ್ತದೆ. ಸೊ ಆ ಹಣವನ್ನ ವಿನಿಮಯ ಮಾಡಿ ಅಥವಾ ಆ ದೇಶದ ಕರೆನ್ಸಿಯಾಗಿ ಕನ್ವರ್ಟ್ ಮಾಡುವಂತ ಕೆಲಸವನ್ನ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಮಾಡ್ಕೊಡ್ತಿರ್ತದೆ. ಸೊ ಇಷ್ಟು ನೋಡ್ಕೊರಲ್ಲ. ಸೊ ಇಟ್ ಇಸ್ ದಿ ಕ್ಲಾಸಿಫಿಕೇಶನ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್. Then okay, ಇದು ನೋಡ್ಕೊರಿಲ್ಲ, ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್. ಸೊ ಇದು ಅರ್ಲಿಯರ್ ಇಟ್ ವಾಸ್ ಕಾಲ್ಡ್ ಫೆರಾ. FERA ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆಕ್ಟ್. ಸೊ ಅದನ್ನ ನಂತರ ಅಂದ್ರೆ ವಿದೇಶಿ ವಿನಿಮಯವನ್ನ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಪ್ರಕಾರ ನಿರ್ವಹಣೆ ಮಾಡಲಾಗ್ತದೆ. ಸೊ ಎನಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಇರ್ಬೋದು. ಸೊ ಇಟ್ ಹ್ಯಾಸ್ ಟು ಅಬೈಡ್ ಬೈ ದಿ ರೂಲ್ಸ್ ಆಫ್ ದಿ ಫೆಮಾ ಆಕ್ಟ್ ಅಂತ ಇದೆ, ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್. ಸೊ ಇದರ ನಿಯಮಾವಳಿಗಳ ಪ್ರಕಾರ ನೀವು ಗೂಡ್ಸ್ ನ ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಅನ್ನ ಮಾಡ್ಕೊಳ್ಬೇಕಾಗ್ತದೆ. ಸೊ ಓಕೆ, ಸೊ ಇಷ್ಟು ಸಾಕು. ಸೊ ನೆಕ್ಸ್ಟ್ ಕ್ಲಾಸ್ ಒಳಗಡೆ ನಾವೇನ್ ಮಾಡೋಣ? ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ನೋಡೋಣ. ದೇರ್ ಆರ್ many innovative financial instruments or securities are traded in the financial market, the financial system. So we will discuss about those things. ಸೊ ಒಟ್ಟು ಇವತ್ತಿನ ಕ್ಲಾಸ್ ಒಳಗಡೆ ಏನ್ ಮಾಡಿದ್ವಿ ನಾವಲ್ಲೇ? ಎರಡು ಮೇಜರ್ ಕಂಪೋನೆಂಟ್ಸ್ ನ ಸ್ಟಡಿ ಮಾಡಿದ್ವಿ. ಯಾವುದು? ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ದ ಎರಡು ಕಂಪೋನೆಂಟ್ಸ್ ಯಾವ್ಯಾವು? ಒಂದನೇ ಕಂಪೋನೆಂಟ್ ಯಾವ್ದ್ರಿ? ಒಂದನೇ ಕಂಪೋನೆಂಟ್ ಫೈನಾನ್ಷಿಯಲ್ ಇಂಟರ್ಮಿಡಿಯರೀಸ್, ಹೌದಾ? ಹಣಕಾಸಿನ ಮಧ್ಯವರ್ತಿಗಳು ಅಂತ ಇದ್ವಿ. ಹಣಕಾಸಿನ ಮಧ್ಯವರ್ತಿಗಳನ್ನ ಬೇರೆ ಬೇರೆ ರೀತಿ ವಿಂಗಡಣೆ ಮಾಡಬಹುದು ಅಂತ ಇದ್ವಿ. ಮನಿ ಮಾರ್ಕೆಟ್ ಇಂಟರ್ಮಿಡಿಯರಿ, ಕ್ಯಾಪಿಟಲ್ ಮಾರ್ಕೆಟ್ ಇಂಟರ್ಮಿಡಿಯರಿ, ಹೌದಾ? ಅಥವಾ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಫೈನಾನ್ಷಿಯಲ್ ಇಂಟರ್ಮಿಡಿಯರೀಸ್
ನಾನ್ ಫೈನಾನ್ಷಿಯಲ್ ಇಂಟರ್ಮಿಡಿಯರೀಸ್. ಸೊ ಈ ರೀತಿ ನಾವೇನ್ ಮಾಡಿದ್ವಿ, ಬೇರೆ ಬೇರೆ ರೀತಿ ಕೆಟಗರಿನ ಮಾಡಿದ್ವಿ. ಸೊ ಅದ್ರ ಮೀನಿಂಗ್ ಅನ್ನ ತಿಳ್ಕೊಂಡ್ವಿ. ಅದೇ ರೀತಿ ಇನ್ನೊಂದು ಕಂಪೋನೆಂಟ್ ಆಫ್ ದಿ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಅಂದ್ರೆ ಫೈನಾನ್ಷಿಯಲ್ ಮಾರ್ಕೆಟ್. ಸೊ ಫೈನಾನ್ಷಿಯಲ್ ಮಾರ್ಕೆಟ್ ಇನ್ನೊಂದು ಇಂಪಾರ್ಟೆಂಟ್ ಕಂಪೋನೆಂಟ್ ಅಂತ ಇದೀವಿ ನಾವು. ಫೈನಾನ್ಷಿಯಲ್ ಮಾರ್ಕೆಟ್ ಅಂದ್ರೆ ಇಟ್ ಇಸ್ ಎ ಮಾರ್ಕೆಟ್ which act as a which facilitate a platform for exchange of currency ಇರ್ಬೋದು, or which provides a platform for savers and investors ಅಂತ. ಅದೇನ್ ಮಾಡುತ್ತೆ, ಸ್ಥಾನವನ್ನ ಒದಗಿಸಿಕೊಡ್ತದೆ ಅಂತ ಇದ್ರು. ಹಣ ಬೇಕಾದವರು ಮತ್ತು ಹಣ ಹೂಡಿಕೆ ಮಾಡುವವರು ಇದರಲ್ಲಿ ಭಾಗವಹಿಸಿ ತಮ್ಮ ವ್ಯವಹಾರವನ್ನ ಮಾಡಬಹುದು. ಸೊ 3 ಪ್ರಕಾರದ ಮಾರುಕಟ್ಟೆಗಳನ್ನ ನೋಡಿದ್ವಿ. ಯಾವುವು? ಒಂದು ಮನಿ ಮಾರ್ಕೆಟ್, ಇನ್ನೊಂದು ಕ್ಯಾಪಿಟಲ್ ಮಾರ್ಕೆಟ್, ಮೂರನೇದು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ ಇದೆ. ಸೊ 3 ಫೈನಾನ್ಷಿಯಲ್ ಮಾರ್ಕೆಟ್. ಮನಿ ಮಾರ್ಕೆಟ್ ಪ್ರೊವೈಡ್ಸ್ ಶಾರ್ಟ್ ಟರ್ಮ್ ಫೈನಾನ್ಸ್, ಕ್ಯಾಪಿಟಲ್ ಮಾರ್ಕೆಟ್ ಪ್ರೊವೈಡ್ಸ್ ಲಾಂಗ್ ಟರ್ಮ್ ಫಂಡ್ಸ್, whereas foreign exchange market involved in currency exchange ಅಥವಾ ಟ್ರಾನ್ಸ್ಫರ್ ಆಫ್ ಕರೆನ್ಸಿ ಅಕ್ರಾಸ್ ದಿ ಬೌಂಡ್ರಿ. ಬೌಂಡ್ರಿ ಆಫ್ ಎ ನೇಷನ್ ಅಂತ. ಸೊ ಒಂದು ದೇಶದ ಗಡಿ ಆಚೆ ಹಣದ ಅಥವಾ ವ್ಯವಹಾರ ಜೊತೆಗೆ ಹಣದ ವಿನಿಮಯ ಆಗೋದಕ್ಕೆ ಅದೇನ್ ಮಾಡುತ್ತೆ, ಹಣಕಾಸಿನ ವಿದೇಶಿ ವಿನಿಮಯ ಮಾರುಕಟ್ಟೆ ಸಹಾಯವನ್ನ ಮಾಡ್ತದೆ. ಸೊ ಇವೆರಡು ನೋಡ್ಕೋರಿ. ಸೊ ಇನ್ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅನದರ್ 2 ಕಂಪೋನೆಂಟ್ಸ್. ಸೊ ಯಾವುದು ಇಲ್ಲಿ ಫೈನಾನ್ಷಿಯಲ್ ಇಂಟರ್ಮಿಡಿಯೇಟ್ಸ್ ನ ನೆಕ್ಸ್ಟ್ ಚಾಪ್ಟರ್ ಒಳಗಡೆ ಡಿಟೇಲ್ ಆಗಿ ನಾವು ಓದ್ತೀವಿ. ಸೊ ಹಣಕಾಸಿನ ಮಾರುಕಟ್ಟೆಗೆ ಅಂತಾನೆ ಒಂದು ಚಾಪ್ಟರ್ ಇದೆ, ಅದರಲ್ಲಿ ಮತ್ತೆ ಡಿಟೇಲ್ ಆಗಿ ನಾವು ಆ ಕಂಪೋನೆಂಟ್ ನ ಮತ್ತೊಂದ್ಸರಿ ನೋಡೋಣ. ಸೊ ಇಲ್ಲಿ ಓವರ್ ಆಲ್ ಬ್ರೀಫ್ ಔಟ್ ಮಾಡೋದಕ್ಕೆ ಕೇಳ್ತಾರೆ ನಿಮ್ಗೆ 15 ಮಾರ್ಕ್ಸ್ಗೆ. ಸೊ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ನ ಎಕ್ಸ್ಪ್ಲೇನ್ ಮಾಡ್ರಿ ಅಂತಂದ್ರೆ ಸೊ ಇಷ್ಟಿಷ್ಟ ಬರೆದ್ರೆ ಸಾಕಲ್ಲ. ಫೈನಾನ್ಷಿಯಲ್ ಇಂಟರ್ಮಿಡಿಯರೀಸ್ ಅಂದ್ರೇನು, ಅದರ ಕಂಪೋನೆಂಟ್ಸ್ ಯಾವುವು, ಅದ್ರ ಮೀನಿಂಗು, ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂದ್ರೇನು, ಫೈನಾನ್ಷಿಯಲ್ ಮಾರ್ಕೆಟ್ ನ ಕಂಪೋನೆಂಟ್ಸ್ ಯಾವುವು, ಅವುಗಳ ಮೀನಿಂಗ್ ಏನು. ಸೊ ಅದಕ್ಕೆ ಬೇಕಾದ್ರೆ ಎಕ್ಸಾಂಪಲ್ ನ ಕೊಡ್ಬೋದು. ನೆಕ್ಸ್ಟ್ ಕ್ಲಾಸ್ ಒಳಗಡೆ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಮತ್ತೆ ಫೈನಾನ್ಷಿಯಲ್ ಸರ್ವಿಸಸ್ ಅವು 2 ಕಂಪೋನೆಂಟ್ ಆದ್ರೆ ಸೊ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಇದು ಕಂಪ್ಲೀಟ್ ಆಗುತ್ತೆ. 4 ಕಂಪೋನೆಂಟ್. ಸೊ ವಿಲ್ ಡಿಸ್ಕಸ್ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಸೊ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ.